ಹಾಂ ಸರ್, ಈಗ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯವಾಗಲೆಂದು ರಾಜೀವ್ ಕಾಗೆ ಅವರು ಹೇಳಿಕೆ ನೀಡಿದ್ದಾರೆ. ಇದೆಲ್ಲ ಕಡೆ ಚರ್ಚೆ ಗ್ರಾಸವಾಗಿದೆ. ಇವತ್ತು ನೀವು ಜಿಲ್ಲಾ ಹೋರಾಟ ಸಮಿತಿ ಅಂದ್ರೆ ಏನು ಹೇಳ್ತೀರಿ ನೀವು? ಈಗ ರೀ ಕಾಗವಾಡ ಶಾಸಕರು ರಾಜೀವ್ ಕಾಗೆ ಅವರ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಆಗಲಿ ಅಂತ ಒಂದು ವಿಚಾರ ಇಟ್ಕೊಂಡಿದ್ದಾರೆ. ಸ್ವಾಗತಾರ್ಹ ಐತಿ. ಯಾಕಂದ್ರೆ ಈಗಾಗಲೇ ರಮೇಶ್ ಕತ್ತಿ ಸಾಹೇಬ್ರು ಮಿನಿಸ್ಟರ್ ಇದ್ದಾಗ ಉತ್ತರ ಕರ್ನಾಟಕ ನಮಗೆ ಪ್ರತ್ಯೇಕ ರಾಜ್ಯ ಕೊಡ್ರಿ ಅಂತೇಳಿ ಈಗಾಗಲೇ ಅವರ ಬೇಡಿಕೆ ಇಟ್ಟಿದ್ರು. ಅದು ಸತ್ಯ ಐತ್ರಿ. ಯಾಕಂತಂದ್ರೆ ಉತ್ತರ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ತೋರಿಸ್ತಾರೆ. ಯಾವಾಗೂ ಉತ್ತರ ಕರ್ನಾಟಕ ಯಾವಾಗಲೂ ಮಲತಾಯಿ ಧೋರಣೆ. ಏನು ಇಂಡಸ್ಟ್ರಿಗಳದಾವು, ಏನು ಉದ್ಯೋಗಗಳದಾವು, ಏನು ಅಭಿವೃದ್ಧಿ ಐತಿ ಎಲ್ಲ ದಕ್ಷಿಣ ಕರ್ನಾಟಕದಾಗ ಹೇಳಿತ್ತು. ಮತ್ತು ನಮ್ಮ ಬೆಳಗಾವಿ ಜಿಲ್ಲೆಗಂತೂ ಇದು ಮಾಡತ್ತಾರೆ ಮಲತಾಯಿ ಧೋರಣೆ ಸಾಕಷ್ಟು. ಈಗ ನೋಡ್ರಿ ದಕ್ಷಿಣದಾಗ ಹೋದ್ರೆ ನೀವು 10 ಲಕ್ಷ ಜನಸಂಖ್ಯೆದೊಳಗೆ 5-10 ಕಿಲೋಮೀಟರ್ ಒಂದು ಜಿಲ್ಲಾಗಳಾಗಿದ್ದಾವೆ. ಕರ್ನಾಟಕ ರಾಜ್ಯದಾಗ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡ್ರಿ ಅಂತಂದ್ರೆ 20-25 ವರ್ಷದ ಹೋರಾಟದಿಂದ ಸುದ್ದ ಮಾಡಕ್ತಾ ಇರಲಿಲ್ಲ. ಈಗ ನಮ್ಮದು ದೊಡ್ಡ ಅನ್ಯಾಯ ಆಗಿದೆ. ಯಾಕಂದ್ರೆ 50 ಲಕ್ಷ ಜನಸಂಖ್ಯೆಯಲ್ಲಿ 10 ಲಕ್ಷ ಜನಸಂಖ್ಯೆಯಲ್ಲಿ 50 ಲಕ್ಷ ಜನಸಂಖ್ಯೆ ಇದ್ರೂ ಒಂದು ಅಖಂಡ ಬೆಳಗಾವಿ ಜಿಲ್ಲೆ ಇಟ್ಟಿದ್ದಾರೆ. ಇದು ವಿಭಜನೆ ಮಾಡಕ್ತಾ ಇರಲಿಲ್ಲ. ಮತ್ತು ಉತ್ತರ ಕರ್ನಾಟಕದಾಗ ವಿಶೇಷವಾಗಿ ಜನಪ್ರತಿನಿಧಿ ಒಂದು ಇಚ್ಛಾಶಕ್ತಿ ಕೊರತೆ ಐತ್ರಿ. ಇಚ್ಛಾಶಕ್ತಿ ಇಲ್ಲಿ ಅವರಿಗೆ. ದಕ್ಷಿಣದವ್ರು ಹಂಗೆ ಹೋರಾಟ ಮಾಡಿ ಅವ್ರಿಗೆ ಏನು ಬೇಕಾದ್ರೂ ಪಡ್ಕೋತಾರೋ ಹಂಗೆ ಹೋರಾಟ ಮಾಡಿ ಪಡ್ಕೊಳಕ್ಕೆ ಆಗಲಿಲ್ಲ. ಈ ದೃಷ್ಟಿಯಿಂದ ನೋಡ್ಕೊಂಡು ಉತ್ತರ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಕಾಗವಾಡ ಶಾಸಕರಿಗೆ ರಾಜೀವ್ ಕಾಗೆ ಏನೈತಿ ಪ್ರತ್ಯೇಕ ರಾಜ್ಯ ಬೇಕಂತ ಬೇಡಿಕೆ ಇಟ್ಟಿದ್ದಾರೆ. ಇದು ಸ್ವಾಗತಾರ್ಹ ಐತಿ. ನಮ್ಮ ಚಿಕ್ಕೋಡಿ ಜಿಲ್ಲಾ ಮಾಡ್ತಿದ್ರು ಈಗಾಗಲೇ ಹೇಳ್ಕೊತ ಬಂದಿದ್ದಾರೆ. ಈ ಡಿಸೆಂಬರ್ ಒಳಗೆ ಆಗಬೇಕಂತ ಈಗಾಗಲೇ ಕೇಂದ್ರ ಸರ್ಕಾರ ಸುದ್ದ ಹೇಳಿದ್ದಾರೆ. ಜಿಲ್ಲೆ ವಿಭಜನೆ ಗ್ರಾಮ ಪಂಚಾಯತಿ ವಿಭಜನೆ ಎಲ್ಲ ಮಾಡೋದು ಇದ್ರಂದ್ರೆ ನೀವು ಡಿಸೆಂಬರ್ ಒಳಗೆ ಮಾಡ್ಕೋಬೇಕಂತ ಈಗಾಗಲೇ ಅವ್ರು ಡೆಡ್ಲೈನ್ ಕೊಟ್ಟರು. ಮತ್ತು 31 ಇವರು ಕರ್ನಾಟಕ ರಾಜ್ಯದವ್ರೈತಿ ಬೆಳಗಾವಿ ಜಿಲ್ಲೆ ವಿಭಜನೆ ಮಾಡಿ ಚಿಕ್ಕೋಡಿ ಪ್ರತ್ಯೇಕ ಜಿಲ್ಲೆ ಮಾಡಬೇಕು. ಮಾಡಲಿಲ್ಲ ಅಂತಂದ್ರೆ ನಾವು ರಾಜ್ಯಕ್ಕಾಗಿ ಸಾಹೇಬ್ರಿಗೆ ಅಂತ ಬೆಂಬಲ ಕೊಡ್ತೇವೆ. ಮತ್ತು ಕಿತ್ತೂರು ಕರ್ನಾಟಕ ಉತ್ತರ ಕರ್ನಾಟಕದಂತೆ ಪ್ರತ್ಯೇಕ ರಾಜ್ಯ ಬೇಡ್ತೇವೆ. ತೆಲಂಗಾಣ ಮಾರ್ಗದೊಳಗೆ ನಾವು ಹೋರಾಟ ಮಾಡ್ತೇವೆ. ಬರೋದು ವಿಷಯದೊಳಗೆ ಏನೈತಿ ನಮ್ಮದು ಪ್ರತ್ಯೇಕ ರಾಜ್ಯ ಆಗಲೇಬೇಕು. ಬೆಳಗಾವಿ ವಿಧಾನಸಭಾ ಹೇಳ್ತಾರೆ ಕೇಂದ್ರ ಬಿಂದು ಅಂತ ಹೇಳ್ತಾರೆ. ಎಲ್ಲ ಆಯ್ತು. ಅದ್ರಲ್ಲಿ ವರ್ಷದಾಗ ಒಂದ್ಸಲ ಅಧಿವೇಶನ ಮಾಡ್ತಾರೋ ಅಧಿವೇಶನದ ಯಾವುದೇ ಥರದ ಉತ್ತರ ಕರ್ನಾಟಕ ಅಭಿವೃದ್ಧಿ ದೃಷ್ಟಿಯಿಂದ ಯಾವುದೇ ಥರದ ಇನ್ನೂವರೆಗೆ ನಿರ್ಣಯ ಆಗಿಲ್ಲ. ನಿಮಗೂ ಗೊತ್ತಿದ್ದ ವಿಷಯ ಐತಿ. ನುಸ್ತಾ ಬರ್ತಾರೋ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಹೋಗ್ತಿರ್ತಾರೋ. ಆದರೆ ಇದು ಕಾಟಾಚಾರಕ್ಕೆ ಅಧಿವೇಶನಗಳು ಆಗಕತ್ತಿದ್ದವು. ನಮಗೆ ಉತ್ತರ ಕರ್ನಾಟಕದ ಪ್ರತ್ಯೇಕ ರಾಜ್ಯ ಕೊಟ್ಟರಂದ್ರೆ ನಮ್ಗೆ ಉತ್ತರ ಭಾಗದಲ್ಲಿ ಡೆವಲಪ್ಮೆಂಟ್ ಆಗಕ್ಕೆ ಸಾಧ್ಯತೆ, ಉದ್ಯೋಗಗಳು ಬರೋಕ್ಕೆ ಸಾಧ್ಯತೆ, ಕೈಗಾರಿಕೆಗಳು ಬರೋಕ್ಕೆ ಸಾಧ್ಯತೆ. ಅದಕ್ಕೆ ನಾವು ರಾಜೀವ್ ಕಾಗೆ ಅವರು ಮಾತಾಡಿದರು. ಅದಕ್ಕೆ ನಮ್ಗೆ ಸಂಪೂರ್ಣ ಬೆಂಬಲ ಐತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರತ್ಯೇಕ ರಾಜ್ಯ ಬೇಕಂತ ನಮ್ಮ ರಾಜೀವ್ ಕಾಗೆ ಸಾಹೇಬ್ ಕೇಳಿದರು. ಅದಕ್ಕೆ ಅದು ಸತ್ಯ ಅಂತ ಹೇಳ್ಬೋದು. ಯಾಕಂದ್ರೆ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಆಗ್ಬೇಕಂತ ಒಂದು ಕಾಯ್ದೆ ಮಾಡಿರ್ತಾರೆ. ಸರ್ಕಾರ ಕಾಯ್ದೆ ಮಾಡಿ ಆ ಕಾಯ್ದೆ ಪ್ರಕಾರ ಅನುದಾನ ಕೊಡಾಕತ್ತಿಲ್ಲ. ಇವರು ಅಭಿವೃದ್ಧಿಗೆ ಆಗತ್ತಿಲ್ಲ. ಪ್ರತಿಯೊಂದು ವಿಷಯದಾಗ ಇವರು ಮಲತಾಯಿ ಧೋರಣೆ ತೋರಿಸ್ಕೊತ ಬಂದರು. ರಾಜಕೀಯ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರ ಇರ್ಬೋದು, ಯೋಜನೆಗಳು ಇರ್ಬೋದು, ಎಲ್ಲಾನು ದಕ್ಷಿಣ ಭಾಗಕ್ಕೆ ಅವರ ಹೆಚ್ಚು ಒತ್ತು ಕೊಡುವಂಥ ಕೆಲಸ ಮಾಡ್ತಾರು. ಈಗ ಇಲ್ಲಿ ಕೆಲವೊಂದಷ್ಟು ರಾಜ್ಯ ಮಟ್ಟದ ಸರ್ಕಾರಿ ಕಚೇರಿಗಳು ಬೇಕಂತ ಕಳೆದ ಒಂದು 16 ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದು ಇವತ್ತಿನವರೆಗೂ ಯಾವ ಒಂದು ರಾಜ್ಯ ಕಚೇರಿನೂ ಕೂಡ ಬಂದಿಲ್ಲ. ಮತ್ತು IT BT ಬೇಕಂತನೂ ಕೇಳಿದೆವು ನಾವು. ಅವತ್ತು ಅದನ್ನು ಕೊಡಾಕ್ತಾ ಇರಲಿಲ್ಲ. ಇದನ್ನೆಲ್ಲ ನೋಡಬೇಕಾದ್ರೆ ಅದನ್ನು ನಾವು ಖಂಡಿಸ್ಬೇಕಾಗ್ತೈತಿ. ಮತ್ತು ಪ್ರತ್ಯೇಕ ರಾಜ್ಯ ಕೇಳುವಂಥ ಪರಿಸ್ಥಿತಿನೂ ನಿರ್ಮಾಣ ಆಗ್ತೈತಿ. ನಾವು ಚಿಕ್ಕೋಡಿ ಜಿಲ್ಲಾ ಹೋರಾಟ ಸಮಿತಿಯಿಂದ ಒಂದು ವೇಳೆ ಚಿಕ್ಕೋಡಿ ಜಿಲ್ಲಾ ನೀವು ಮಾಡಕ್ಕೆ ಹಿಂದೆ ಸರಿದಂದ್ರೆ ನಾವು ಪ್ರತ್ಯೇಕ ರಾಜ್ಯಕ್ಕೆ ಬೆಂಬಲ ಕೊಡಬೇಕಾಗ್ತೈತಿ, ಬೇಡಿಕೆ ಇಡಬೇಕಾಗ್ತೈತಿ. ಮತ್ತು ನೀವು ಮಾಡಲಿಲ್ಲ ಅಂದ್ರೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಉಗ್ರ ಹೋರಾಟ ಮಾಡೋಕ್ಕೂ ನಾವು ಸಿದ್ಧರಾಗಿದ್ದೀವಿ ಅಂತ ಹೇಳ್ತೀವಿ ಸರ್. ಓಕೆ, ಮಾತಾಡಕ್ಕೆ ಸರ್. ಈಗ ರಾಜೀವ್ ಕಾಗೆ ಅವರ ಪ್ರತ್ಯೇಕ ರಾಜ್ಯ ಬೆಳಗಾವಿ ಆಗ್ಬೇಕು ಅನ್ನೋದು ಅನಿಸಿಕೆ ಐತಿ. ಪ್ರತ್ಯೇಕ ರಾಜ್ಯ ನಮಗೆ ಉತ್ತರ ಕರ್ನಾಟಕದ ಆಗಬೇಕಾದ್ರೆ ಹಿಂದೆ ಉಮೇಶ್ ಕತ್ತಿ ಅವರ ಪ್ರತ್ಯೇಕ ರಾಜ್ಯ ಆಗಿ ಕೇಸ ನಾವು CM ಆಗಿ ಹೋಗ್ಬೇಕು ಅನ್ನೋದು ಅವ್ರ ಭಾವನೆ ಇಟ್ಕೊಂಡಿರ್ರಿ. ಆದ್ರೆ ಈಗೇನಾದ್ರಿ ಜಿಲ್ಲಾದೇಶದಿಂದ ಹೋರಾಡ್ರಿ, ಜಿಲ್ಲಾನು ಅನೌನ್ಸ್ ಮಾಡಿ ಬಿಡವಾರ್ರಿ ಅವರು. ಈಗ ಹಿಂದೆ ನಮ್ಮ ಗುಡಿ ಇದ್ದರೆ ಬಳ್ಳಾರಿ ಜಿಲ್ಲಾದಾಗ ವಿಜಯನಗರ ಜಿಲ್ಲಾ ಮಾಡಿ ವಿಜಯೋತ್ಸವ ಆಚರಣೆ ಮಾಡಿರಿ.
ಆದ್ರೆ ಜಿಲ್ಲಾ ಹೋರಾಟ ಮಾಡ್ರಿ ಬಿ ಜಿಲ್ಲಾ ಸ್ಪಂದನೆ ಮಾಡುವಾರ್ರಿ. ಈಗ ಪ್ರತ್ಯೇಕ ರಾಜ್ಯ ಆದ್ರೆ ಬಿ ಈಗ ಏನಾಯ್ತು ಆಂಧ್ರದಾಗಿನ ತೆಲಂಗಾಣ ಹೆಂಗಿತ್ತು ನೋಡ್ರಿ, ಆ ಟೈಮ್ದಾಗ ಅವ್ರು ಹೋರಾಟ ಮಾಡಿದಾಗ ತೆಲಂಗಾಣದಾಗಿಂದರೆ ಆಂಧ್ರದಾಗಿಂದ್ರೆ ತೆಲಂಗಾಣ ಡಿವೈಡ್ ಆಗ್ತದೆ. ಆ ಪ್ರಕಾರ ನಮ್ದು ಏನಾಗೈತೆ ರೀ, ದಕ್ಷಿಣ ಕರ್ನಾಟಕದ ಕುಮಾರಸ್ವಾಮಿ ಇದ್ದವ್ರ ನೀವು ಉತ್ತರ ಕರ್ನಾಟಕದಾಗ ಬೆಳಗಾವಿ ಒಂದು ಏನೈತಿ ಪ್ರತ್ಯೇಕ ರಾಜ್ಯ ಮಾಡ್ಕೊರಿ ಅಂದತ್ತೇಳಿ ಅಂದ್ಕೇಸಂದ್ರಿ ಕುಮಾರಸ್ವಾಮಿ ಅವರಾಗಲಿ ಉಮೇಶ್ ಕತ್ತಿ ಅವರು ಅಂದಾರ್ರಿ. ಆದರೆ ಈ ಪರವಾಗಿ ಏನಾಗೈತಿ ರೀ, ನಮಗೆ ಪ್ರತ್ಯೇಕ ರಾಜ್ಯ ಒಂದರ ಬೆಳಗಾವಿ ಆತಂದ್ರೆ ರೀ, ಬೆಳಗಾವಿ ಜಿಲ್ಲಾದಾಗ ಚಿಕ್ಕೋಡಿ ತಾಲೂಕು ಒಂದು ಜಿಲ್ಲಾ ಈಗ ರೀ ಏನಾಗೈತಿ ರೀ, ಜನಸಂಖ್ಯೆ ಭಾಳ ಹೆಚ್ಚಿಗೆ ಆಗೈತಿ. 2-3 ಜಿಲ್ಲಾ ಒಟ್ಟು ಜನಸಂಖ್ಯೆ ಈಗ ನಮ್ಮ ಚಿಕ್ಕೋಡಿಯಾಗ ಅನಿಸಿಕೆ ಐತ್ರಿ. ಆದ್ರೆ ಇವ್ರು ರಾಜಕಾರಣಿಗಳ್ರಿ ಇವತ್ತು BJP ಅವ್ರು ಬರ್ತಾರೋ ನಾವು ಮಾಡ್ತೇವಂದ್ರೆ ಅವರು ಮಾಡೋಣಲ್ರಿ. ಕಾಂಗ್ರೆಸ್ ಅವ್ರು ಆದ್ರೆ ಭೀ ನಾವು ಮಾಡ್ತೇವಪ್ಪ ನಿಮ್ಮ ಜಿಲ್ಲಾ ಪ್ರತ್ಯೇಕ ಜಿಲ್ಲಾ ಈಗ ಎಲ್ಲನೂ ನಾವು ಮಾಡೋಕೆ ಅದಕ್ಕೆ ನಾವು ಸಿದ್ಧ ಇದೇವೆ ಅಂತೇಳಿ ಹೇಳ್ತಾರೆ. ಇವ್ರು ಏನು ಮಾಡಾಕದಾರ್ರಿ, ಬಾಯಿಗೆ ಏನು ತುಪ್ಪ ಹಾಕ್ತಾವ್ರಿ, ಇವ್ರು ಮೂಗಿ ತುಪ್ಪ ಹಾಕಿ ಹೋಗುವಂಥ 2 ಸರ್ಕಾರ ಆಗಾಕದಾವ್ರಿ. ಹಾಂ, ಆದರೆ ಈಗೇನೈತಿ ಹೋರಾಟ ಮಾಡಾಕೈತ್ರಿ ಇವತ್ತಿಗಿಂದ. ನಮ್ಮ ರಕ್ಷಣಾ ವೇದಿಕೆ ಅವರ ಸಂಜು ಬಡಿಗರ್ ಆಗಲಿ, ನಮ್ಮ ಇವರ ಚಂದ್ರಕಾಂತ್ ಹುಕ್ಕೇರಿ ಅವರಾಗಲಿ, ಇವ್ರಿಗಿಂತ ಮುಂಚೆ ಅಲ್ಲಂ ಪ್ರಭು ಸ್ವಾಮಿಗಳಾಗಲಿ, ನಮ್ಮ ಮೊದಲಟ್ಟಿ BR ಸಂಗಪ್ಪಗಳಾಗಲಿ ಭಾಳ ದುಡ್ಕೊಂಡಾರ್ರಿ. ಆದರೂ ಅವರು ಲಿಂಗೈಕ್ಯ ಆದ್ರೆ ಲಿಂಗೈಕ್ಯ ಆದ ಬಳಕ್ರಿ ಇವರು ಇಬ್ಬರು ಭಾಳ ಎಲ್ಲಾನು ಹೋರಾಟ ಮಾಡಾಕದಾರ್ರಿ. ಈಗ ನಮಗೇನಾಗೈತಿ ರೀ, ಪ್ರತ್ಯೇಕ ರಾಜ್ಯ ಆಗ್ರಿ ನಮ್ದು ಜಿಲ್ಲಾನು ಡಿವೈಡ್ ಆಗಿ ಯಾಕಂದ್ರೆ ನಮ್ಮದು ಏನೈತಿ ರೀ, ಡಿಸೆಂಬರ್ 31 ಕೊಡ್ತೇವೆ ತಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ರೀ ಯೂಟ್ಯೂಬ್ದಾಗ ಹಾಕ್ತಾರೆ ರೀ. ಆದರೆ ಅವ್ರು ಹಚ್ಚಿದ ಪ್ರಕಾರ ಈಗ ನಮಗೆ ಡಿಸೆಂಬರ್ 31 ಈಗ ರಾಜು ಕಾಗೆ ಅವರ ಪ್ರತ್ಯೇಕ ರಾಜ್ಯ ಇದ್ದಾರೆ ರೀ. ಹಾಂ, ಲಕ್ಷ್ಮೀ ಹೆಬ್ಬಾಳ್ಕರ್ ಏನು ಹೇಳಿದಾರೆ ರೀ, ಜಿಲ್ಲಾ ವಿಭಜನೆ ಮಾಡ್ತೇವೆ ಅಂತಾರೆ. ಆದರೆ ಇವಾಗ ತಮಗೆ ರೀ ನಮಗೆ ಎರಡೂ ಒಂದರ ಮಾಡಿಕೊಟ್ರಂದ್ರೆ ಅವ್ರ ನಮಗೊಂದು ಸ್ವಲ್ಪ ಸಹಾಯ ಮಾಡಿದಂಗೆ ಆಯ್ತು ರೀ. ಈಗ ಅದರ ಕಬ್ಬಿಗೆ ದರ 3,003 ಸರ್ಕಾರ ಘೋಷಣೆ ಮಾಡೈತಿ, ಏನಂತಾರೆ ಇದಕ್ಕೆ ನೋಡ್ರಿ 3,000 ಇವರ 300 ಅಂದ್ರಿ. 300 ಅಂದ್ರೆ ಭೀ ಏನಾಗೈತಿ ರೀ, ನಾವು ಏನು ಬೇಡಿಕೆ ಇಟ್ಟಿದ್ದೀವಿ ರೀ, 3,500 ರೂಪಾಯಿ ಬೇಡಿಕೆ ಇಟ್ಟಿದ್ದೀವಿ ರೀ. ಬೇಡಿಕೆ ಇದ್ದಟ್ಟು ಅಂದಾಗ ಗುರ್ಲಾಪುರಕ್ಕೆ 7-8 ದಿವಸ ಆತ್ರಿ, ಚಿಕ್ಕೋಡಿ ಆತ್ರಿ, ಇಡೀ ಆಯಾ ತಾಲೂಕುಗಳಿಗೆ ಎಲ್ಲ ಚೌಕ ರೈತರ ಸಂಘ ಚಳವಳಿ ಆತ್ರಿ. ಆದ್ರೆ ಒಂದು ದಿವಸ ಏನಾತ್ರಿ, ಲಾಸ್ಟ್ ದಿವಸದಾಗ ತಹಸೀಲ್ದಾರ್ ಇವರು ಸಕ್ರೆ ಸಚಿವ ಬಂದರು, HK ಪಾಟೀಲ್ರು ಬಂದರು, ಅದು ಅಲ್ಲದೆ ಇವರು ನಮ್ಮ DC ಅವರು ಬಂದರು. ಈಗ ಅವ್ರು ಏನು ಮಾಡಿರಿ, ನಾವು 3,500 ರೂಪಾಯಿ ಕೊಡಂದಾಗ ಇವರು ನಮ್ಮ ಅಧ್ಯಕ್ಷಗಳು ಏನು ಮಾಡಿರಿ, ಕಡೆಗೆ 3,400 ರೂಪಾಯಿ ರೀ ಪ್ರತಿ ಟನ್ಗೆ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ರಿ. ಆ ಬೇಡಿಕೆ ಪ್ರಕಾರ ಏನಾತ್ರಿ, ಇವ್ರು ಏನು ಮಾಡಿರಿ 3,300 ಅಂತೇಳಿ ಇವ್ರು ಅನೌನ್ಸ್ ಮಾಡಿ ಇವ್ರು ಗುರಾಳ ಹಾಸಿರಿ. ಅದಕ್ಕೆ ನಮ್ಗೆ ಒಪ್ಪಿಗೆ ಇದ್ದಿದ್ದಲ್ಲ. ಈಗ ಮೊದಲಕ್ಕೂ ನಾ ಮನೆ ಹೋಗಿದ್ದಾನೆ ರೀ, ಮೊದಲದವ್ರು ಏನು ಹಠ ಹೇಳಿದಾರೆ, 3,500 ರೂಪಾಯಿ ಜರಕಂತ ನಮ್ಮ ರೈತರಿಗೆ ಬೆಲ್ಲ ಘೋಷಣೆ ಮಾಡ್ರೆ ನಮ್ಮದು ಇದು ಒಪ್ಪಿಗೆ ಐತಿ. ಅದು ದಿವಸ ರೀ ಅಲ್ಲಿ ಕೋಡಿಯಲ್ಲಿನೂ ಬಂದಿರ್ರಿ, ಮತ್ತು DC ಅವರು ಅವ್ರು ಬಾಗಲಕೋಟೆ ಜಿಲ್ಲಾದವ್ರು ಬಂದಿರ್ರಿ. ಆ ದಿವಸ ಮಣ್ಣಿನ ದಿವಸ ನಾವು ಹೋಗಿದ್ದೀವಿ ರೀ. ಆದರೆ ಈಗ ಏನಾಯ್ತು, ಉಗಾರ್ ಫ್ಯಾಕ್ಟ್ರಿಗೂ ಒಮ್ಮೆ ಮನೆ ಬಂದ್ ಮಾಡ್ಸ್ಯಾರ ಇವ್ರು ಶಶಿಕಾಂತ್ ಗುರೂಜಿ ಪರ್ಸಲ್ಗೆ ಅವ್ರು ಹೋಗಿ. ಆದರೆ ನಮಗೇನು ಅನ್ನಿಸ್ತೈತೆ ರೀ, ಈಗ 3,500 ರೂಪಾಯಿ ಬೇಡಿಕೆ ಇಟ್ಟಿದಾಗ 3,400 ರೂಪಾಯಿ ರೀ ನಮ್ಮ ರೈತರಿಗೆ ಪ್ರತಿ ಟನ್ನಿಗೆ ಕಬ್ಬಿಣ ಬೆಂಬಲ ಬೆಲೆ ಬೇಕಾಗಿತ್ತು ರೀ. ಆದರೆ ಇವರು 3,300 ರೂಪಾಯಿ ಮಾಡಿರಿ. 3,300 ಮಾಡಿರಿ ಬಿ ಅದ್ರಾಗ ಏನಾಯ್ತು ರೀ, ಇವ್ರು ಏನು ಮಾಡಿರಿ 9 ಫ್ಯಾಕ್ಟ್ರಿಗಳಿಗೆ ರೀ 3,300 ಅಂತ ಕೊಡೋದ್ರಿ ಇವ್ರು ರಾಜ್ಯ ಸರ್ಕಾರ ಮಾಡಿರಿ. ಆದರೆ ಉಳಿಕೆದು ರಿಕವರಿ ಅಂದ್ರೆ ಈಗ ರಿಕವರಿ ಎಲ್ಲ ಹೋಗಿ ಚಂದ ಈಗ ಮತ್ತೆ ಹಂಗೆ ಚಾಲು ಮಾಡಿರಿ ಅವ್ರು. ಆದರೆ ಮೊದಲದವ್ರು ಏನೋ ಚಾಲು ಮಾಡಿಸಿಲ್ಲ. ಇವತ್ತು ನಿನ್ನೆ ಲಾಸ್ಟ್ ಇತ್ತು ರೀ, ಏನು ಮಾಡ್ರಿ ಆಮೇಲೆ ಮೊನ್ನೆ ದಿವಸ ನಾವು ಮಾತ್ರ ಮೊದಲಿಗೆ ಹೋಗಿದ್ದು ರೀ.